ಕೇಂದ್ರ ಸರ್ಕಾರ ಜನಗಣತಿ ಜೊತೆ ಜಾತಿ ಗಣತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ 10 ವರ್ಷಕ್ಕೊಮ್ಮೆ ಇಡೀ ದೇಶದಲ್ಲಿ ಜನಗಣತಿಯನ್ನು ಮಾಡಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಇದೆ. 2011ರಲ್ಲಿ ಇಂಡಿಯಾದಲ್ಲಿ ಈ ಜನಗಣತಿ ಆದಮೇಲೆ 16 ವರ್ಷಗಳ ನಂತರ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಎರಡೂ ಹಂತದಲ್ಲಿ ಇಡೀ ದೇಶಾದ್ಯಂತ ಭಾಳ ನಿಖರವಾಗಿ ವ್ಯವಸ್ಥಿತವಾಗಿ ಜಾತಿ ಗಣತಿ ಮತ್ತು ಜನಗಣತಿಯನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆ ಪ್ರಕಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಹ ಜಾತಿ ಗಣತಿ ಮತ್ತು ಜನಗಣತಿ ಎರಡೂ ಆಗ್ತಾಯಿದೆ. ಆದ್ದರಿಂದ ಇವಾಗಲೇ ಕರ್ನಾಟಕದಲ್ಲಿ ಆಗಿರುವಂಥ ಜಾತಿ ಗಣತಿ ಏನಿತ್ತು ಇದನ್ನು ಕಾಂಗ್ರೆಸ್ನಲ್ಲಿರುವಂಥ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕ್ಯಾಬಿನೆಟ್ನಲ್ಲೇ ಒಮ್ಮತ ಬರಲಿಲ್ಲ. ಕೆಲವರು ಇದನ್ನು ಬಿಡುಗಡೆ ಮಾಡಿ ಅಂತ, ಕೆಲವರು ಇದನ್ನು ಸರಿಯಾದ ರೀತಿಯಲ್ಲಿ ಬಂದಿಲ್ಲ, ನಮ್ಮನೆಗೇ ಬಂದಿಲ್ಲ, ಹಾಗಾಗಿ ಇದು ಕರೆಕ್ಟಾಗಿ ಆಗಿಲ್ಲ, ಹಾಗಾಗಿ ಮತ್ತೆ ಜಾತಿ ಗಣತಿನ ವ್ಯವಸ್ಥಿತವಾಗಿ ಸರ್ಕಾರ ಮಾಡಬೇಕು, ಇದನ್ನು ಒಪ್ಪಬಾರ್ದು ಅಂತ ಕೆಲವರು. ಸರ್ಕಾರದಲ್ಲಿರುವಂಥ ಕ್ಯಾಬಿನೆಟ್ ಸಚಿವರುಗಳಲ್ಲೇ ಭಿನ್ನಾಭಿಪ್ರಾಯ ಆದ್ದರಿಂದ ಇದನ್ನೆಲ್ಲನೂ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತೆ ಜಾತಿ ಗಣತಿ ಮಾಡಿ ಅಂಥೇಳಿ ನಿರ್ದೇಶನನ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಇವರು ನಾವು ಜಾತಿ ಗಣತಿ ವರದಿಯಲ್ಲ, ನಾವು ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಏನೋ ಒಂದು ಉತ್ತರ ಕೊಟ್ಕೊಂಡು ಬರ್ತಾಯಿದ್ರು. ಈಗ ಕೇಂದ್ರದ ಕಾಂಗ್ರೆಸ್ ಪಕ್ಷದ ವರಿಷ್ಠಗಳಿಗೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡುವಂಥ ಈ ಜಾತಿ ಗಣತಿ ಏನಿದೆ ಇದು ಅವೈಜ್ಞಾನಿಕವಾಗಿದೆ, ಎಲ್ಲರ ಜನಬಳಿ ಹೋಗಿ ಈ ಜಾತಿ ಗಣತಿಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋ ದೃಷ್ಟಿಯಿಂದ ಅವರ ಪಕ್ಷದ ಮುಖಂಡರುಗಳು ವರಿಷ್ಠರು ಇವರಿಗೆ ಅದನ್ನು ಮನವರಿಕೆ ಮಾಡಿ ಇದರಿಂದ ಒಳ್ಳೆಯದಾಗಲ್ಲ, ನೀವು ಮತ್ತೆ ಜಾತಿ ಗಣತಿ ಮಾಡಿ ಅಂದಮೇಲೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಹೊಸದಾಗಿ ಜಾತಿ ಗಣತಿನ 90 ದಿನದೊಳಗೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರನೇ ಇದನ್ನೇ ಸೇಮ್ ಇವರೇನು ಉದ್ದೇಶ ಇದೆ ಅದೇ ಉದ್ದೇಶವನ್ನು ಕೇಂದ್ರ ಸರ್ಕಾರದ ಅಭಿಪ್ರಾಯ ಇರೋದರಿಂದ ಎಲ್ಲ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಗಳೇ ಕೇಂದ್ರ ಸರ್ಕಾರದ ಏನು ಅಧಿಕಾರಿಗಳಿದ್ದಾರೆ, ಕೇಂದ್ರ ಸರ್ಕಾರದ ಸೆನ್ಸಸ್ ಆದರೂ ರಾಜ್ಯ ಸರ್ಕಾರದ ಸಹಕಾರ ಬೇಕು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಬೇಕು, ರಾಜ್ಯ ಸರ್ಕಾರದಲ್ಲಿರುವಂಥ ಅದು ಟೀಚರ್ಸೋ ಮತ್ತೊಬ್ಬರನ್ನೋ ತೊಗೊಂಡು ಅವ್ರನ್ನೇ ಮಾಡಬೇಕಾಗಿದ್ದರಿಂದ ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ಹೊಣೆಗಾರಿಕೆ ಜವಾಬ್ದಾರಿ ಇರೋದ್ರಿಂದ ಇದೇ ಪ್ರತ್ಯೇಕ ಅದೇ ಪ್ರತ್ಯೇಕ ಮಾಡೋ ಅವಶ್ಯಕತೆ ಇಲ್ಲ. ಎರಡೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಒಟ್ಟಿಗೆ ನಿಂತು ಇದು ಜನಪರವಾಗಿ ಮಾಡುವಂಥ ಜಾತಿ ಗಣತಿ ಮತ್ತು ಜನಗಣತಿ. ಹಾಗಾಗಿ ಜನಗಣತಿ ಆಧಾರದ ಮೇಲೆ ಮೀಸಲಾತಿ, ಜಾತಿ ಗಣತಿ ಆಧಾರದ ಮೇಲೆ ಮೀಸಲಾತಿ, ಜನಗಣತಿ ಮತ್ತು ಜಾತಗಣತಿ ಆಧಾರದ ಮೇಲೆ ಏನು ಮೀಸಲಾತಿಗಳನ್ನು ಪುನರ್ ವಿಮರ್ಶೆ ಮಾಡಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ಪ್ರಕಾರವಾಗಿ ಯಾವುದೇ ಜಾತಿಗೂ ಅನ್ಯಾಯ ಆಗೋದು ಬೇಡ. ಇವತ್ತಿನ 2025ನೇ ಇಸ್ವಿನಲ್ಲಿ ಮಾಡುವಂಥ ಜಾತಿ ಮತ್ತು ಜನಗಣತಿಯಿಂದ ಅದು ಹಿಂದೂ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಹಿಂದೂಗಳಲ್ಲಿ ನೂರಾರು ಪಂಗಡ ಆಗ್ಬೋದು, ವೀರಶೈವರಾಗ್ಬೋದು, ಒಕ್ಕಲರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಸಣ್ಣ ಮೈಕ್ರೋಸ್ಕೋಪ್ ಕಮ್ಯುನಿಟಿಯ ಜನಾಂಗದ ವ್ಯಕ್ತಿಗೂ ಸಹ ಅವರವರ ಸವಲತ್ತುಗಳು ಸಿಗುವಂಥ ಅವಕಾಶಗಳಾಗಬೇಕು. ಹಾಗಾಗಿ ಇದು ಮಾಡಿದರೆ ಸರಿ, ಮಾಡಬಾರ್ದು ಸರಿ, ಅವರೇ ಮಾಡಬೇಕು ನಾವೇ ಮಾಡಬೇಕು ಅನ್ನೋದು ಬದಲು ಇದನ್ನು ವೈಯಕ್ತಿಕವಾಗಿ ಸರ್ಕಾರಗಳು ಪ್ರತಿಷ್ಠೆ ತಗೊಳ್ಳೋ ಬದಲು ಇದನ್ನು ಜನರಹಿತ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿರುವಂಥ ಆಯಾ ರಾಜ್ಯದ ಜನಾಂಗಗಳ ದೃಷ್ಟಿಯಿಂದ ಪಕ್ಷ ಭೇದವನ್ನು ಮರೆತು ಜಾತಿ ಗಣತಿ ಮತ್ತು ಜನಗಣತಿಯನ್ನು ಮಾಡಬೇಕು ಅಂತ ನಮ್ಮ ಆಗ್ರಹ. ಬಂದಿಲ್ಲ, ನಿಮ್ಮ ಮನೆಗೂ ಬಂದಿದ್ದಾರೇನೋ ನಮಗೆ ಗೊತ್ತಿಲ್ಲ, ಕಳೆದ 10 ವರ್ಷದಲ್ಲಿ ಆಗಿರೋ ಜಾತಿ ಗಣತಿ. ಹಾಗಾಗಿ ಜಾತಿ ಗಣತಿ ಹೇಗೆ ಸೆನ್ಸಸ್ ಮಾಡ್ತಾರಲ್ಲ, ಹೈಸ್ಕೂಲ್ ಟೀಚರ್ಸ್ಗಳು, ಮಿಡ್ಲ್ ಸ್ಕೂಲ್ ಟೀಚರ್ಗಳು ರಜಾ ಹಾಕಿ ಸೆನ್ಸಸ್ಗೆ ಅವ್ರನ್ನ ಡೆಪ್ಯೂಟ್ ಮಾಡಿ ಪ್ರತಿಯೊಂದು ಮನೆಗೆ ಹೋಗಿ ಪ್ರಾಮಾಣಿಕವಾಗಿ ಸ್ಕೂಲಿನ ಉಪಾಧ್ಯಾಯರುಗಳು ಮಾಡುವಂಥ ಸಿಸ್ಟಮ್ ಇಲ್ಲಿವರೆಗಿದೆ.
ಅದೇ ರೀತಿ ಅದರ ಜೊತೆಗೆ ಇನ್ನೂ ಅಧಿಕಾರಿಗಳನ್ನು ಸರ್ಕಾರದ ವತಿಯಿಂದ ಹಾಕಿ ಅವರು ಮಾಡ್ತಾರೋ ಇಲ್ಲವೋ ಅನ್ನೋದಕ್ಕೆ ವ್ಯವಸ್ಥಿತವಾಗಿ ಕ್ಲಸ್ಟರ್ ಇಷ್ಟು ಜನಕ್ಕೆ ಇದು, ಇಷ್ಟು ಊರಿಗೆ ಇದು, ಇಷ್ಟು ತಾಲೂಕಿಗೆ ಇದು, ಗ್ರಾಮ ಪಂಚಾಯತಿ ವೈಸ್ ಇದು ಅಂತ ಪಿ ಡಿ ಒಗಳನ್ನು, ಇ ಒನೋ ಇನ್ನೊಬ್ಬರನ್ನು ಸರ್ಕಾರ ಅಧಿಕಾರಿಗಳನ್ನು ಸೇರಿಸಿ ವ್ಯವಸ್ಥಿತವಾಗಿ 90 ದಿನದೊಳಗೇ ಕೇಂದ್ರ ಸರ್ಕಾರಕ್ಕೆ ಸೂಚನೆಯಂತೆ, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಅದರಲ್ಲಿ ರಾಜ್ಯ ಸರ್ಕಾರದ ದಂಡವನ್ನು ಇಟ್ಕೊಂಡು ಒಟ್ಟಿಗೆ ಮಾಡಿದ್ರೆ ಈ ವರದಿ ಆ ವರದಿ ಎಲ್ಲ ಒಂದೇ ಆಗುತ್ತೆ. ಇವರು ಇಲ್ಲಿ ಮಾಡಿದ್ರೂ ಸಹ ಕೇಂದ್ರಕ್ಕೆ ಕಳಿಸ್ಬೇಕಾಗತ್ತೆ, ಅದು ಒಪ್ಪಿಗೆ ಬೇಕಾಗತ್ತೆ, ರಾಜ್ಯಪಾಲರು ಒಪ್ಪಿಗೆ ಬೇಕಾಗತ್ತೆ, ರಾಷ್ಟ್ರಪತಿಗೆ ಒಪ್ಪಿಗೆ ಬೇಕಾಗತ್ತೆ. ಸುಮ್ಮನೆ ಏನೋ ಕೂತ್ಕೊಂಡು ಈ ಜಾತಿ ಇಷ್ಟಿದೆ, ಆ ಜಾತಿ ಇಷ್ಟಿದೆ ಅಂತ ಮಾಡೋಕ್ಕಾಗಲ್ಲ. ಆ ರೀತಿ ಮಾಡಿದ್ರಿಂದನೇ ಇವತ್ತು ಅದನ್ನು ತಿರಸ್ಕಾರ ಮಾಡಿರೋಂಥವ್ರು ಅವ್ರ ಪಕ್ಷದ ವರಿಷ್ಠರೇ. ಆದ್ದರಿಂದ ವ್ಯವಸ್ಥಿತವಾಗಿ ಯಾವುದೇ ಜನಾಂಗ, ಅದು ಹಿಂದುಳಿದವರು, ಮುಂದುಳಿದವರು, ಕ್ರೈಸ್ತರು, ಮುಸ್ಲಿಮ್ಸು, ಇನ್ನೊಬ್ಬರು ಅನ್ನೋದು ಬೇಡ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜನಾಂಗ ಇದ್ದಾರೆ ಆ ಜನಾಂಗಕ್ಕೂ ಅನುಕೂಲ ಆಗೋಂಥ ಜಾತಿ ಗಣತಿ ಮಾಡಲಿ. ಅದರಿಂದ ನಿಖರವಾಗಿ ಯಾವ್ಯಾವ ಜನಾಂಗ ಎಷ್ಟಿದೆ ಅಂತ ಹೊರಬರಲಿ. ಅದ್ರ ಪ್ರಕಾರ ಸರ್ಕಾರಗಳು ಮೀಸಲಾತಿನೋ, ಸರ್ಕಾರದ ರಿಸರ್ವೇಷನ್ನು, MLA ಗೆ, MP ಗೆ, ಲೋಕಲ್ ಬಾಡಿಗೆ ಅದರ ಒಂದು ವರ್ಗೀಕರಣ ಮಾಡೋದನ್ನು ವ್ಯವಸ್ಥಿತವಾಗಿ ನಿಖರವಾಗಿ ಪ್ರಾಮಾಣಿಕವಾಗಿ ಮಾಡಲಿ ಅಂತ ನಾನು ತಮ್ಮಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಯನ್ನು, ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರ ಮಾಡಿರುವಂಥ ಅನುಷ್ಠಾನವನ್ನು ಎಲ್ಲರೂ ಸೇರಿ ಮಾಡಬೇಕು. ಇದರಿಂದ ಅನುಕೂಲ ಆಗಬೇಕು ಅಂತ ನಾನು ನಿಮ್ಮ ಮುಂದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕೇಂದ್ರದ ಜೊತೆ ರಾಜ್ಯ